ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ. ಹೌದು. ಗಾಂಧಿ ಜಯಂತಿಯ ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಯುವಕರಿಗೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಸರಿಯಾದಂತಹ ಮಾಹಿತಿಗಳ ಕೊರತೆ ಇದೆ. ಹೌದು. ಹಾಗಾಗಿ ಮಹಾತ್ಮ ಗಾಂಧಿ ಅಂದ್ರೆ ಒಂಥರ ಲೇವಡಿ ಮಾಡುವಂತಹ ಸ್ಥಿತಿಗೆ ಇವತ್ತು ನಮ್ಮ ಭಾರತದ ಯುವಜನತೆ ಬಂದು ತಲುಪಿದೆ. ಇದಕ್ಕೆ ಕಾರಣ ಅಂದ್ರೆ ಇತಿಹಾಸವನ್ನ ಸರಿಯಾಗಿ ಅರಿಯದಂತಹ ಜನಗಳು. ಗಾಂಧಿ ಅಂದ್ರೆ ಗಾಂಧಿ ಬೇರೆ ಪರಿವಾರಗಳ ಕುಟುಂಬಗಳನ್ನ ನೋಡ್ತಾರೆ ಹೊರತಾಗಿ ಮಹಾತ್ಮ ಗಾಂಧಿ ತುಂಬಾ ವಿಭಿನ್ನವಾಗಿದ್ದ ಅಂತ ಅನ್ನೋದನ್ನ ಯಾರು ಗಮನಿಸುವುದಿಲ್ಲ. ಆ ಕಾರಣಕ್ಕಾಗಿ ಒಂದೆರಡು ಮಾತುಗಳನ್ನ ಶಿವಣ್ಣ ಇಜೇರಿ ಅವ್ರ ಜೊತೆ ಅಕ್ಟೋಬರ್ 2 ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಬಯಸಿದ್ದೇನೆ. ಮಹಾತ್ಮ ಗಾಂಧಿ ಎಲ್ಲರೂ ಬಲ್ಲಂತೆ ತುಂಬಾ ಅಭೂತಪೂರ್ವ ವ್ಯಕ್ತಿತ್ವ ಇರ್ತಕ್ಕಂಥದ್ದು. ಐನ್ಸ್ಟೀನ್ ಒಂದ್ ಕಡೆ ಹೇಳ್ತಾನೆ, ಮಹಾತ್ಮ ಗಾಂಧಿ ಅಂತ ಅನ್ನೋದು ರಕ್ತ ಮಾಂಸ ಮಜ್ಜೆಗಳನ್ನ ಇಟ್ಕೊಂಡು ನಮ್ಮ ನಿಮ್ಮಂತೆ ಈ ನೆಲದಲ್ಲಿ ಓಡಾಡಿದೆ ಅಂತ ಅನ್ನೋದೇ ತುಂಬಾ ಆಶ್ಚರ್ಯ ಅಂತ ಹೇಳ್ತಾನೆ. ಅಂತ ಒಂದು ವ್ಯಕ್ತಿತ್ವ ಬದುಕಿದ್ದಂತ ಒಪ್ಪದೆ ಬಹಳ ಕಷ್ಟ ಅಂತಕ್ಕಂಥ ಮಾತನ್ನು ಹೇಳ್ತಾನ. ಹೌದು. ಆದ್ರೆ ಈ ಮಹಾತ್ಮ ಆಗ್ಬೇಕಾದ್ರೂ ಕೂಡ ಮೊದಲು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಆತನಿಗೆ ಕೂಡ ಕೆಲವು ಜೀವನದಲ್ಲಿ ಆಗಿರತಕ್ಕಂತ ಘಟನೆಗಳು ಆತನಿಗೆ ಮಹಾತ್ಮನಾಗ್ಲಿಕ್ಕೆ ಪ್ರೇರಣೆ ನೀಡ್ತವೆ. ಒಂದ್ಸಲ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾ ಹೋಗುವ ಒಂದು ಪ್ರಸಂಗ ಬರ್ತದೆ. ಪ್ರಸಂಗ ಬಂದಾಗ ಅವಾಗ ಏನಿರ್ತಂದ್ರೆ ಮೊದಲ ದರ್ಜೆ ಟಿಕೆಟ್ ತಗೊಂಡು ಅವ್ರ ಕಕ್ಷಿದಾರ ಕಳಿಸಿರ್ತಾನ. ಒಂದು ಸ್ಟೇಷನ್ಗೆ ಹೋದಾಗ ಬಿಳಿಯರು ಬರ್ತಾರ. ಅವ್ರು ಹೇಳ್ತಾರ, ಈ ಸ್ಥಾನ ಮೊದಲ ದರ್ಜೆಯ ಸ್ಥಾನ ನಮ್ದೇ, ಇಲ್ಲಿ ಯಾರು ಕರಿಯರು ಕೊಡುವಂತ ಒಂದು ಅವಕಾಶನೇ ಇಲ್ಲ. ಮಹಾತ್ಮ ಗಾಂಧಿಯವರಿಗೆ ಅದು ಹೆಂಗ್ ಕೊಟ್ರ ಅವಕಾಶ ಅಂತ ತಿಳಿದು ಅವರ ಅಕ್ಷರಶಃ ಜೈಲಿನ ಡಬ್ಬಿಂದ ಹೊರಗಡೆ ದಬ್ತಾರ. ಆದ್ರೆ ಗಾಂಧೀಜಿಗೆ ಹುಡ್ತದ, ನಾನು ತಗೊಂಡು ಫಸ್ಟ್ ಕ್ಲಾಸ್ ಟಿಕೆಟ್, ನಾನು ಈ ಇಲ್ಲಿ ಕುಂದ್ರಕ್ಕೆ ನಾನು ಅರ್ಹ ಇದ್ದೀನಿ, ಇದನ್ನ ಎತ್ತುಗಡೆ ಮಾಡ್ರಿ ಇವ್ರು ಯಾರು ಅಂತ ತಿಳಿದು ಮೇಲಾಧಿಕಾರಿಗಳು ಅಲ್ಲಿಂದ ಟೆಲಿಗ್ರಾಮ್ ಕಳಿಸಿ ಅಲ್ಲೇ ಕೂಡ್ತಾರ. ಅವರು ಅಲ್ಲೇ ಕೂಡಿಸಿ ಅದ್ರಲ್ಲಿ ಯಶಸ್ವಿ ಆಗ್ತಾರ. ಮತ್ ಇನ್ನೊಂದು ರೈಲದಲ್ಲಿ ಅವರಿಗೆ ಪ್ರಥಮ ದರ್ಜೆಯ ಕ್ಲಾಸ್ ನಲ್ಲಿ ಒಂದು ಪ್ರವೇಶ ಹೋಗ್ತಕ್ಕಂತ ಒಂದು ಅವಕಾಶ ಸಿಗುತ್ತೆ ಅವ್ರಿಗೆ. ಅವ್ರಿಗೆ ಅವತ್ತಂತರ ಸತ್ಯಕ್ಕೆ ಆಗ್ರಹ ಮಾಡಿದ್ರೆ ನಾನು ಖಂಡಿತವಾಗಿ ಗೆಲ್ತೀನಿ ಅಂತ. ಈ ಕಾರಣಕ್ಕಾಗಿ ಗಾಂಧೀಜಿ ಒಳಗಡೆ ಒಬ್ಬ ಸತ್ಯಾಗ್ರಹ ಇಟ್ಟುಕೊಳ್ತಾನ. ಇಲ್ಲ, ಆತನ ಸತ್ಯಾಗ್ರಹ ಹುಟ್ಟಿದ್ದೇ ವಿದೇಶದಲ್ಲಿ, ಅಲ್ಲಿ ಆದ್ರೆ ಭಾರತೀಯರ ಪರವಾಗಿ ಆತ ಹೋರಾಟ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದು ಒಂದು ಕಾರಣ. ಅಲ್ಲಿ ಸಕ್ಸಸ್ ಆದದಕ್ಕ ಅದರ ಪರಿಣಾಮ ನಾವು ಇಲ್ಲಿ ಮಾಡಬಾರ್ದು ಎಂಬ ಒಂದು ವಿಚಾರದಿಂದ ಆತ ಇಲ್ಲಿಗೆ ಬಂದು ಈ ಹೋರಾಟದ ಒಂದು ಇದನ್ನ ಬಹಳಷ್ಟು ಜನ ಕೆಲವು ಸಂಘಟನೆಗಳು ಇದು ಗಾಂಧೀಜಿಯವರನ್ನ ಅಸ್ಪೃಶ್ಯರ ವಿರೋಧಿ, ದಲಿತರ ವಿರೋಧಿ ಅಂತ ಅದಕ್ಕೆ ಚಿತ್ರಣ ಮಾಡ್ಯಾರ. ಅದಕ್ಕೆ ಕಾರಣ ಅಂದ್ರೆ ಆತ ಹರಿಜನ ಅಂತ ಕರೆದ, ಮತ್ತು ಆತ ಹರಿಜನ ಅಂತ ಒಂದು ಪತ್ರಿಕೆಯನ್ನು ಮಾಡಿದ. ಅದೆಲ್ಲ ನಾಟಕ ಅಂತ ಕೆಲವರು ಹೇಳ್ತಾರ. ಮತ್ತು ಪುನಃ ಒಪ್ಪಂದದ ಸಂದರ್ಭದಲ್ಲಿ ಆತ ಹಿಡಿದಂತ ಹಠ ಏನಿತ್ತಲ್ಲ, ಆ ಹಠ ದಲಿತರನ್ನ ತುಳಿಲಿಕ್ಕೆ ಮಾಡಿದಂತ ಒಂದು ನಂಬಿಕೆ ಅಥವಾ ಒಂದು ತಿಳುವಳಿಕೆಗಳು ಇದೆ. ಆದ್ರೆ ಇದು ತಿಳುವಳಿಕೆ ಅಷ್ಟು ಸರಿ ಇಲ್ಲ ಅಂತ ನನಗನ್ಸ್ತದೆ. ಈಗ ರಾಜಕೀಯದಲ್ಲಿ ಹೆಚ್ಚುಗಳವ, ಅಲ್ಲಿ ಯಾವ ರೀತಿ ತಿರುವು ತಗೊಂತವ ಅಂತಕ್ಕಂತ ಮಾತು ಅದು ಏನಾಗ್ತದ, ಅದು ಪ್ಲಸ್ ಮೈನಸ್ ಇದ್ದಂಗ. ಕೆಲವು ಮಂದಿಗೆ ಅದು ಸ್ವಲ್ಪ ಸರಿ ಕಾಣ್ಲಿಕ್ಕಿಲ್ಲ. ಇಲ್ಲ, ಅಸ್ಪೃಶ್ಯರ ಬಗ್ಗೆ ಗಾಂಧೀಜಿಯವರಿಗೆ ತೀವ್ರವಾದ ಕಾಳಜಿ ಇತ್ತು. ಅದರ ಬಗ್ಗೆ ಎರಡು ಮಾತುಗಳಿಲ್ಲ. ಆತಗೆ ಏನಿತ್ತಂದ್ರೆ, ಮೊದಲನೇದ್ದು ಬ್ರಿಟಿಷರು ನಮ್ಮ ವಿರೋಧಿಗಳು. ಅವರು ಹೊರಗಡೆಯಿಂದ ಬಂದವರು. ನಮ್ಮ ದೇಶದ ವಾತಾವರಣವನ್ನ ಕಲುಷಿತಗೊಳಿಸ ಇವ್ರನ್ನ ಈ ದೇಶದಲ್ಲಿ ಮೊದಲು ಒದ್ದೋಡಿಸೋಣ. ನಮ್ಮ ಮನೆಯಲ್ಲಿ ನ್ಯೂನ್ಯತೆಗಳಿಲ್ಲ ಅಂತ ಹೇಳೋದಲ್ಲ, ನ್ಯೂನ್ಯತೆಗಳಿವೆ, ತಪ್ಪುಗಳಿವೆ. ಆ ನ್ಯೂನ್ಯತೆಗಳನ್ನ ಆಮೇಲೆ ಸರಿಪಡಿಸಿಕೊಳ್ಳೋಣ ಅಂತ ಅನ್ನೋದು ಒಂದು ತೀವ್ರವಾದ ಒಂದು ತುಡಿತ ಮಹಾತ್ಮ ಗಾಂಧೀಜಿಯವರಿಗೆ. ಆದ್ರೆ ನೊಂದವರ ನೋಯದವರೆತ್ತ ಬಲ್ಲರು ನೋಡ್ರಿ, ಅಂಬೇಡ್ಕರ್ ಅವರು ಅನುಭವಿಸಿದ ನೋವು, ಆ ನೋವು ಗಾಂಧಿ ಅವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬರೋಬರಿ ಅದ. ಈಗ ಆ ಕಾರಣಕ್ಕಾಗಿ ಗಾಂಧಿ ಅವರ ವಿಚಾರನೂ ಸರಿನೇ, ಅಂಬೇಡ್ಕರ್ ಅವ್ರ ವಿಚಾರ ಸರಿನೇ ಅದ. ಆದ್ರೆ ಯಾವುದು ಪ್ರಥಮ ಯಾವುದು ದ್ವಿತೀಯ ಅಂತ ಅನ್ನೋದು ಬಹಳ ಪ್ರಮುಖ. ಅವರಿಗೆ ಬದುಕಿನ ಪ್ರಶ್ನೆ. ಯಾರಿಗೆ? ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ. ಗಾಂಧೀಜಿ ಅವರಿಗೇನು ಅದು ವಿದೇಶದ ನಮ್ಮ ನೆಲದಲ್ಲಿ ಬಂದ ಅವ್ರನ್ನ ಇಲ್ಲಿಂದ ಓಡಿಸೋಣ ಮೊದಲ, ಆಮೇಲೆ ನಮ್ಮ ಕುಟುಂಬದನ್ನ ಸರಿಪಡಿಸಿಕೊಳ್ಳೋಣ ಅಂತ ಅನ್ನೋ ಭಾವನೆ ಮಹಾತ್ಮ ಗಾಂಧೀಜಿಗೆ ಕಾಡಿರೋದು ಮೊದಲ ಅಸ್ತಿತ್ವದ ಪ್ರಶ್ನೆ. ಆ ನಂತರ ನಮ್ಮಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ, ಸಮಸ್ಯೆಗಳನ್ನ ನಾವು ಯಾವ್ದಾದ್ರು ಕುಂತು ಬಗೆಹರಿಸಿಕೊಳ್ಬಹುದಲ್ಲ ಅಂತಕ್ಕಂಥ ವಿಚಾರ ಗಾಂಧೀಜಿದಾದ್ರೆ,
ಅಂಬೇಡ್ಕರ್ ಬದುಕಿನ ಪ್ರಶ್ನೆ, ಇಲ್ಲಿ ಬದುಕಿನ ಪ್ರಶ್ನೆ ಅದ. ಇವ್ರು ಈಗೇ ನಮ್ಮ ಮಾತು ಕೇಳಲ್ರಿ, ಮುಂದೆ ಏನ್ ಕೇಳ್ತಾರ ಅಂತಕ್ಕಂತ ಅನುಮಾನ ಏನು ವ್ಯಕ್ತಪಡಿಸಿದ್ರ ಅಂಬೇಡ್ಕರ್. ಅವ್ರದ್ದಾಗಿರ್ತಕ್ಕಂತ ಸತ್ಯವಾದ ಒಂದು ಅದೇನು ತಪ್ಪೇನಲ್ಲ, ಮಾತು. ಅದು ತಪ್ಪಲ್ಲ, ತಪ್ಪಲ್ಲ, ಅದು ವಾಸ್ತವ ಸತ್ಯ. ಹೌದು, ಸತ್ಯ, ವಾಸ್ತವ ಸತ್ಯ. ಸತ್ಯ. ಆಮೇಲೆ ಗಾಂಧೀಜಿಯವರು ಹೌದು ದೇವ್ರ ಬಗ್ಗೆ ಅಷ್ಟಕ್ಕಷ್ಟೇ ಒಲವಿಟ್ಕೊಂಡವ್ರು. ಹೌದು, ಸದಾ ಗುಡಿಗೆ ಹೋಗೋದಾಗ್ಲಿ, ಪೂಜೆ ಮಾಡಿಸೋದಾಗ್ಲಿ, ಪ್ರಾರ್ಥನೆ ಮಾಡೋದಾಗ್ಲಿ, ಪ್ರಾರ್ಥನೆಯನ್ನ ಮಾಡ್ತಿದ್ರು. ಆದ್ರೆ ಅದನ್ನ ಗುಡಿಯಲ್ಲೇ ಮಾಡ್ಬೇಕು, ಮಸೀದಿಯಲ್ಲೇ ಮಾಡ್ಬೇಕು, ಚರ್ಚೆಲ್ಲೇ ಮಾಡ್ಬೇಕು ಅಂತ ಎಂದು ಹೇಳಿದವರಲ್ಲ ಅವರು. ಆಶ್ರಮದಾಗ ಮಾಡ್ತಿದ್ದ, ಆಶ್ರಮದಾಗ ಚರ್ಚೆ ಮಾಡಿ ಎಲ್ಲರೂ ಕೂಡ ಎಲ್ಲರ ಜೊತೆ ಕೂಡಿ ಸೇರಿ ಸಾಮೂಹಿಕ ಪ್ರಾರ್ಥನೆ ಮಾಡ್ತಿದ್ರು. ಹೌದು, ನೀವು ಅದು ಬರ್ದಂಗ ಅವ್ರು ಉಡುಪಿಗೆ ಬರ್ತಾರಲ್ಲ. ಹೌದೌದು, ಉಡುಪಿಗೆ ಬಂದಾಗ ಈ ನೋಡ, ಉಡುಪಿಗೆ ಹೋದ ಕಾಲಕ್ಕೆ ಅಲ್ಲಿ ಏನ್ ಮಾಡ್ತಾರ, ಅಲ್ಲಿ ಇವ್ರು ಇರ್ತಾರಲ್ಲ, ಆತನ ಪ್ರೀತಿ ಮಾಡೋರು, ಆತನ ಜೊತೆ ಇರ್ತಕ್ಕಂತ ಕಾರ್ಯಕರ್ತರು. ಆ ಕಾರ್ಯಕರ್ತರು ಹೇಳ್ತಾರ, ಪೂಜಾರಿ ಇಲ್ಲಿ ಬಾಜುನೇ ಒಂದು ಶ್ರೀಕೃಷ್ಣ ಮಂದಿರ ಅದ, ಇಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಕೃಷ್ಣ ಮಂದಿರ ಅದ, ಆ ಕಾರಣಕ್ಕೆ ಅದನ್ನ ನೀವು ನೋಡಿ ಹೋಗ್ಬೋದಲ್ಲ ಅಂತ ಹೇಳ್ತಾರ. ಅವಾಗ ಹೇಳಿದಾಗ ಆತ ಏನು ಒಂದೇ ಪ್ರಶ್ನೆ ಕೇಳ್ತಾನ, ಏನಿಲ್ಲ ಇಲ್ಲಿ ದಲಿತರಿಗೆ ಪ್ರವೇಶ ಆದನಂತ ಕೇಳ್ತಾನ, ಅಸ್ಪೃಶ್ಯರಿಗೆ ಇಲ್ಲಿ ಪ್ರವೇಶ ಆದನಂತ ಕೇಳ್ತಾನೆ. ಕೇಳಿ ಇಲ್ಲ ಅಂತಾರ. ಇಲ್ಲ ಅಂದ್ಗಳಿಗೆ ಅವಾಗ ಅಂತಾರ, ಇಲ್ಲ ಇದು ಹೆಂಗ ಇಲ್ಲ ಅಂದ್ರೆ ಏನ್ ಮಾಡತ್ತಪ್ಪ ಅನ್ನೋಟಿಗೆ ಅವ ಏನಂತಾನ, ಇಲ್ಲ ನಿಮಗ್ ಬಿಡ್ತಾರ ಹೋಗ್ರಿ ಅಂತ, ನಿಮ್ಮನ್ ಬಿಡ್ತಾರ ಅಂತ ಹೋಗಂತಾರ. ಅಲ್ಲ, ನನಗ್ ಬಿಡೋದು ಮುಖ್ಯ ಅಲ್ಲ, ಅಲ್ಲಿ ಅವ್ರಿಗೆ ಆದ ಇಲ್ಲ, ಅದು ಅಲ್ಲಿ ದಲಿತರಿಗೆ ಪ್ರವೇಶ ಇಲ್ಲ, ಅಲ್ಲಿ ನಾನು ಹೋಗೋದಿಲ್ಲ ಅಂತ ಒಂದು ಮನೋಭಾವ ಹೋಗಲ್ಲ. ಮತ್ತೆ ಇದು ಅವ್ರ ಪರವಾಗಿರೋ ಧ್ವನಿ ಅಲ್ಲ. ಅಲ್ಲ, ಈಗ ಅವ್ರ ಪರವಾಗಿ ಧ್ವನಿ. ಮತ್ತೊಂದು ಶಿವಣ್ಣರೇ, ಹೌದು, ತನ್ನ ಕಾಂಗ್ರೆಸ್ ನಲ್ಲಿ ಸೇರ್ಬೇಕಾದ್ರೆ ಯಾವುದೇ ವ್ಯಕ್ತಿ ಆತ ದಲಿತರ ಕೇರಿಯ ಕಕ್ಕಸನ ಬಳಬರ್ಬೇಕು ನಿಬಂಧನೆಯನ್ನು ಏರ್ಪಡಿಸಿ, ಯಾರ ನಿಬಂಧನೆಯನ್ನು ಒಳಪಡ್ತಾರ ಅವ್ರು ಮಾತ್ರ ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಲಿಕ್ಕೆ ಅರ್ಹರಿರ್ತಾರ. ಅಂದ್ರೆ ಇದು ನಾಟಕ ಅಂತ ಅನ್ಬೋದಾ? ಹಂಗಂದ್ರ ನಾಟಕ ಅಲ್ಲ ಅದ್. ನೋಡು, ಆತ ಬಿಡು, ಬೇರೆಯವ್ರದ್ದು ವಿಷಯ ಇರ್ಲಿ, ವಿದೇಶಕ್ಕೆ ವಾದ್ಸತ್ಯಾಗ ಅಲ್ಲಿ ಈ ವಿಚಾರಗಳನ್ನ ಹೇಳ್ತಿರ್ತಾನ ಹೆಣ್ತಿಗೆ. ಆ ಸಂಡಾಸ ಇಷ್ಟು ಮನೆಗಳ ಸಂಡಾಸನ್ನ ಬರ್ಬೇಕಂತ ಕಸ್ತೂರಿ ಬಾಗ ಹೇಳಿದಾಗ, ಕಸ್ತೂರಿ ಬಾಯಿ ಅಂತ ನನ್ನ ಕೈಲಿ ಆಗಲ್ಲ ಅಂತ ನಿರಾಕರಣೆ ಮಾಡ್ತಾಳೆ. ನಿರಾಕರಣೆ ಮಾಡಿದಾಗ ಅವಾಗಿತ್ತ ಆಕಿನ ಮನೆ ಬಿಟ್ಟು ಹೊರಗೆ ಹಾಕ್ತಾನೆ. ಮನೆ ಬಿಟ್ಟು ಹೊರಗೆ ಹಾಕಿದಾಗ ಅವಾಗ ಆಕಿ ಏನ್ ಹೇಳ್ತಾಳ, ಅಲ್ಲ ಗಾಂಧಿ, ಇದು ನಮ್ಮ ವಿದೇಶ ದೇಶನ ಅದ, ಅಲ್ಲ ಇದು ವಿದೇಶಕ್ಕೆ ಬಂದ್ ಕೇಸಿ ಇಲ್ಲಿ ನೀ ಇದ್ರಂತ ಹಿಂಗ ಹಚ್ಕೊಂಡ್ ಕುಂತ್ರಿ ಹಂಗ ನನ್ನ ಕೈಲಿ ಅದು ಆಗೋದಿಲ್ಲ ಮಾತು. ನಾನು ನಮ್ಮ ದೇಶ ಆಗಿದ್ರೆ ನಾವಲ್ಲಿ ನಾ ಎಲ್ಲಿಗೆನ ಹೋಗ್ಬೋದಾಗಿತ್ತು, ಯಾರ ಬೆಲೆಕನ ಹೋಗ್ಬೇಕಾಗಿತ್ತು. ಇಲ್ಲಿ ನಾನು ಯಾರ ಬೆಲೆಕ್ ಹೋಗ್ಲಿ, ನಿಂದ್ ಬಿಟ್ರೆ ನನಗ್ ಮೈರಿ ಯಾರು ಗತಿ ಇಲ್ಲ, ನಾ ಹೆಂಗ್ ಮಾಡ್ಬೇಕು ಅಂತ. ಅವ್ರ ಮನೆಯಲ್ಲಿ ಒಬ್ಬ ದಲಿತ ಬಂದಿರ್ತಾನ, ಆತ ಕಕ್ಕಸನ್ನ ಕುಂತಾಗ ಅವಾಗಿನ ಹೊರಗಡೆ ಹೋಗಿ ಚೆಲ್ಲುವಂತ ಪ್ರಸಂಗಗಳಿರ್ತದ. ಆ ಟೈಮ್ ಒಳಗಡೆ ಗಾಂಧೀಜಿಯವ್ರು ತೆಗೆದು ಹಾಕಂತಾರ, ನಾನು ಆಕಿ ಅವ್ರು ಬೇರೆ ಜನಾಂಗದವರ, ಆ ಕಾರಣಕ್ಕಾಗಿ ನಾ ತೆಗೆದು ಹಾಕಲ್ಲ ಅಂತಾರ. ಇದೇ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತ ಬರ್ತಾನ, ಗಾಂಧೀಜಿಯವರೇ ನೀವು ಈ ವಿದೇಶಕ್ಕೆ ಬಂದಿದ್ದ ದಕ್ಷಿಣ ಆಫ್ರಿಕಾ, ನಿಮ್ ಸಂದೇಶ ಏನಂತ ಕೇಳ್ತಾರೆ. ನಂದೇನ್ ಸಂದೇಶ ಹೇಳಂದಿ, ನನ್ ಮಾತ್ ನಾನು ಹೇಳ್ತೀನಿ ಕೇಳೋ ಅಸಹಾಯಕತೆನ ಗಾಂಧೀಜಿ ವ್ಯಕ್ತಪಡಿಸ. ಇದರಿಂದ ಈಗ ಒಂದು ಗೊತ್ತಾಗದಂದ್ರೆ, ಮಹಾತ್ಮ ಗಾಂಧೀಜಿಯವರು ಕೇವಲ ಮೇಲ್ಜನಾಂಗದವರಿಗೆ ಮಾತ್ರ ಸೀಮಿತವಾದಂತಹ ಮನಸ್ಥಿತಿ ಅವ್ರದ್ದು ಆಗಿರ್ಲಿಲ್ಲ. ಎಲ್ಲ ಸಕಲ ಜೀವಾತ್ಮರಿಗೆ ಇಲ್ಲ. ಅದು ಎಷ್ಟು ಸತ್ಯ ಅಂದ್ರೆ ನೋಡ, ಅವಾಗ ಆಕಿಗೆ ಎಷ್ಟು ನೋವಾಗ್ತದ. ಹಾಕಲ್ಲ ಅಂದಾಗ ಅವಾಗ ಈ ಮಾತು ಹೇಳಿದಿಲ್ಲ ನಿನಗೆ, ನಾನು ಹೇಳ್ತೀನಿ ನನ್ನ ಮಾತು ಕೇಳು, ನಾ ನಿನ್ಗೆ ಏನ್ ಸಂದೇಶ ಕೊಡ್ಲಪ್ಪ ಅಂತಕ್ಕಂಥ ಮಾತು ಸತ್ಯವಾದ ಮಾತು. ಅವಾಗ ಆಕಿ ಆಡಿರ್ತಕ್ಕಂಥ ಮಾತುಗಳಿಗೆ ಪರಿಣಾಮ ಬೀಳ್ತಾವ. ಹೌದಲ್ಲ, ನಾವ್ ಇಲ್ಲಿ ವಿದೇಶಕ್ಕೆ ಬಂದಿವಿ, ಈಗ ಇಲ್ಲಿ ನಾನು ಹೇಳ್ತೀನಿ ಹಾಕಿದ್ರೆ ಗೆಲಿಗೂ ಹೋಗ್ಬೇಕು ಅಂತ ಆತಕ್ ತನ್ನ ತಪ್ಪಿನ ಒಂದು ಅರಿವಾಗಿ ಮತ್ತೆ ಆಕಿನ ಮನೆಯಾಗ ಕರ್ಕೊಂಡು. ಗಾಂಧೀಜಿಯವರಿಗೆ ಆತ್ಮಾವಲೋಕನ ಮಾಡ್ತಕ್ಕಂಥ ಮನಸ್ಥಿತಿ ಬಹಳ ಇತ್ತು. ಹೌದು, ಎಂತ ಮಾತಂದ್ರೆ ಒಂದ್ಸಲ ಅವರ ತಂದೆ ರೋಗಗ್ರಸ್ತನಾಗಿ ಮಲಗಿರ್ತಾರ ಮನೆ. ಕೊನೆ ದಿನಗಳಲ್ಲಿ ಅವ್ರು ಕರಿತಾರ, ಅವ್ರು ಇಲ್ಲ ನಾ ಬಂದೆ ಈಗ ಅಂತಾರ. ಆ ಟೈಮ್ನಾಗ ಹೋಗಿ ಮಲಗಿದ ಕಸ್ತೂರ್ಬಾ ಹೆಂಡತಿನ ಎಬ್ಬಿಸಿ ಅವ್ರ ಜೊತೆ ಒಂದು ಪ್ರೇಮ ಕೂಟಕ್ಕೆ ಕೂಡ್ತಾರೆ. ಅದು ಆಮೇಲೆ ಬಂದು ನೋಡ್ತಾರ, ಅವ್ರ ತಂದೆ ಸತ್ತಿರ್ತಾನ. ಅವ್ರಿಗಂತ ನಿಮ್ಮ ಗಾಂಧೀಜಿ ಎಷ್ಟು ದುಷ್ಟ ಅಂದ್ರೆ, ನನ್ನ ತಂದೆಯ ಮರಣಾಸನ್ನ ಸ್ಥಿತಿಯಲ್ಲೂ ಕೂಡ ಮಲಗಿದ ನನ್ನ ಹೆಂಡತಿಯನ್ನು ಎಬ್ಬಿಸಿ ಆಕಿನ ಜೊತೆ ಒಂದು ಪ್ರೇಮದ ಇದು ಬರದೆ ನಾನು. ಇದು ಅತ್ಯಂತ ನೀಚವಾದ ಗಾಂಧಿ ನಿಮ್ ಗಾಂಧೀಜಿ ಅಂತ ಹೇಳುತ್ತೆ. ಹೌದು, ಈಗ ಎಷ್ಟು ಮನಸ್ಸನ್ನ ಆತ್ಮಲೋಕನ ಮಾಡ್ತಕ್ಕಂಥ ಮನಸ್ಸು. ಗಾಂಧೀಜಿ ಯಾಕೆ ಗ್ರೇಟ್ ಆಗ್ತಾರಂದ್ರೆ, ತನ್ನ ತಪ್ಪುಗಳನ್ನು ಕೂಡ ಆತ ಮುಚ್ಚಿಡಲ್ಲ, ಅವುಗಳನ್ನು ಮುಕ್ತವಾಗಿ ಎಲ್ಲರಿಗೆ ಹಂಚಿದ್ನಲ್ಲ, ಆ ಕಾರಣಕ್ಕಾಗಿ ಆತ ಬಹಳ ಗ್ರೇಟ್ ಆಗ್ತಾನೆ. ಯಾಕಂದ್ರೆ ಆ ರೀತಿ ಹೇಳಿದವರು ಬಹಳ ವಿರಳ ಕೆಲವು ಮಂದಿ ಅಲ್ರಿ. ಎಂಥ ಗಾಂಧೀಜಿ ಅಂದ್ರೆ ಬಹುಶಃ ಯಾರು ಕೇಳಕ್ ಸಾಧ್ಯನೇ ಇಲ್ಲ. ಕನಸಲ್ಲಿ ಕಂಡದ್ದನ್ನ ಯಾರಾದ್ರೂ ಹೇಳಿ
ಅಪರಾಧ ಅಂತ. ತನ್ನ ಕನಸಿನಲ್ಲೂ ಕೂಡ ಹೌದೌದು. ಈಗ ಅವ್ರ ಜೊತೆಗೆ ಸದಾ ಇರತಕ್ಕಂತ ಮೊಮ್ಮಕ್ಕಳ ವಯಸ್ಸಿನ ಶುಭಾ ವಿಭಾ ಅಂತ ಬಹುಶಃ ಅವ್ರ ಹೆಸರು. ಹೌದೌದು. ಅವ್ರಿಬ್ಬರ ಜೊತೆಗೆ ಹೆಗಲ ಮೇಲೆ ಕೈಕೊಂಡು ಹೋಗ್ತಿರ್ತಾನ. ಒಂದ್ಸಲ ಕೆಟ್ಟ ಕನಸು ಬಿಡ್ತದ ಗಾಂಧಿ. ಆ ಕೆಟ್ಟ ಕನಸನ್ನು ಕೂಡ ಆತ ತನ್ನ ಪತ್ರಿಕೆಯಲ್ಲಿ ಬರೆದು ಬಿಡ್ತಾನಲ್ಲ. ಅದನ್ನ ಕನಸನ್ನು ಕೇಳೋರು ಯಾರಿದ್ರು ಇಲ್ಲ. ಆದ್ರೆ ಇದ್ರ ಮೂಲಕ ತನ್ನ ಮನಸ್ಸನ್ನ ಹಗುರು ಮಾಡಿಕೊಳ್ಳಬೇಕು, ತನ್ನ ಮನಸ್ಸನ್ನ ಸ್ವಚ್ಛಗೊಳಿಸಬೇಕು ತುಡಿತ ಇದೆ ಹೊರತಾಗಿ ಯಾರನ್ನು ಮೆಚ್ಚುವಂತ ಅದೇ ಇರ್ತಕ್ಕಂತ ಮಾತೇನಂದ್ರ ಅದೇ ಮುಕ್ತತೆ. ಆತನ ಇರ್ತಕ್ಕಂಥ ಮುಕ್ತತೆ ಅದನ್ನ ಯಾವನು ಮುಚ್ಚಿಡ್ಲಾರ್ದೆ. ನೋಡ್ರಿ ಆ ಘಟನೆಗಳು ಕೂಡ ಹಂಗೆ ಪ್ರೇರೇಪಣೆ ನೀಡ್ಯಾವ. ಸತ್ಯ ಹರಿಶ್ಚಂದ್ರ ಒಂದು ನಾಟಕ ಆತನ ಸತ್ಯದ ಎಡೆಗೆ ತುಡಿಯುವ ಮನಸ್ಸು ಮಾಡಿತಲ್ರಿ. ಸತ್ಯದ ಎಡೆಗೆ ತುಡಿಯುವಂತ ಮನಸ್ಸು ಮಾಡಿತಲ್ಲ. ಅಂತ ವಾತಾವರಣ ಕೂಡ ಇವತ್ತು ಇಲ್ಲ ಬಂದಿದೆ. ಎಂತ ದುರಂತ ಅಂದ್ರೆ ಈ ಮಹಾತ್ಮ ಗಾಂಧೀಜಿಯವರ ವ್ಯಕ್ತಿತ್ವದಿಂದ, ವಿಚಾರಗಳಿಂದ, ಘಟನೆಗಳಿಂದ ಪ್ರೇರಣೆ ಪಡಿಬೇಕಾದ ನಾವುಗಳು ಅದೇ ಮಹಾತ್ಮ ಗಾಂಧಿಯವರ ಸಮಾಧಿಯ ಮೇಲೆ ತುಳಿತಕ್ಕಂಥ ಮನಸ್ಥಿತಿ ಬಂದಿದೆ. ಇದು ತುಂಬಾ ದುರಂತದ ಸಂಗತಿ. ಗಾಂಧೀಜಿ ಅಂತ ವಿಚಿತ್ರ ಮತ್ತು ಸತ್ಯವಾದ ಮನುಷ್ಯ ಅಂತಂದ್ರೆ ಆತ ನೋಡು ರಾಜಕೀಯದಾಗಿದ್ದ ಆತ. ಆದ್ರೂ ಏನು ಇರ್ಲಾರ್ದಂಗಿದ್ದ. ಅಲ್ಲ, ಮನಸ್ಸು ಮಾಡಿದ್ರೆ ರಾಷ್ಟ್ರಪತಿ ಆಗಿರ್ಬೋದಾಗಿತ್ತು. ಆತ ಒಂದ್ಸಲ ಏನಾಗ್ತದ, ಈ ಚರ್ಚೆ ನಡೆದಿರ್ತದ ನೋಡು, ನಡೆದ ಹೊತ್ನಾಗ ಇನ್ನ ವಿಭಾಗ ಆಗಿರೋದಲ್ಲ. ಆ ಹೊತ್ನಾಗ ಜಿನ್ನಾ ಬರ್ತಾನ ಪಾಕಿಸ್ತಾನ. ಜಿನ್ನಾ ಇನ್ನ ಪಾಕಿಸ್ತಾನ ಆಗಿದ್ದಿಲ್ಲ. ಅವಾಗ ಬಂದ ಅವ್ರಿಗೆ ಗಾಂಧೀಜಿ ಭೇಟಿ ಹಾಕಕ್ ಬರ್ತಾನೆ. ಭೇಟಿ ಹಾಕಿ ಬಂದಾಗ ಇತ್ತ ಚರ್ಕ ನೂಲ್ಕಂತ ಕುಂತಿರ್ತಾನೆ. ಕುಂತಾಗ ಅವಾಗ ಒಂದ್ ಹುಡುಗ ಬಂದು ಏನಂತ ಮಾತಾಡ್ಬೇಕನ್ನಟ್ಟಿಗೆ ಅವ್ರು ಆಶ್ರಮ ತೆಗೆದು ಹುಡುಗ ಬಂದು ಕರ ಬಿದ್ದು ಒದ್ದಾಡಕೈತದ, ಅದ್ರ ಸಲಾಗಿ ಬರ್ರಿ ಅಂತ ಹೇಳ್ತಾನೆ. ಅಂದ್ಗಳಿಗೆ ಅವೆಲ್ಲ ಬಿಟ್ಟು ಕೇಸಿ ಸೀದಾ ಅಲ್ಲಿಗೆ ಹೋಗ್ತಾನೆ. ಹೋಗೋದು ಕಾಲ ಮುರಿದಿರ್ತದ. ಮತ್ತ ಅವಾಗ ಒಂದ್ ಏನ ಬಿರುದು ಅದು ಕಟ್ಟಿ ಕೇಸಿ ಹಾಕಿ ಕಟ್ಟಿ ಅದಕ್ಕ ನೀರ್ಗೆ ತೋರಿಸಿ ಸರಿಪಡಿಸಿ ಅದಕ್ಕೆ ಇದು ಮಾಡಿ ಬರ್ತಾನ. ಈತ ಸಿಟ್ಟು ಬರ್ತದ. ನೀರು ಇಲ್ಲ, ಇರ್ತಾನ, ಜಿನ್ನಾನೇ ಇರ್ತಾನ. ಆತಕ್ ಸಿಟ್ಟು ಬರ್ತದ. ಏನ್ ಗಾಂಧೀಜಿ ನಾವು ಇಷ್ಟು ರಾಜಕೀಯ ವಿಷಯ ಚರ್ಚೆ ಮಾಡ್ಲಕ್ಕ ನಾವ್ ಇಲ್ಲಿಗೆ ಬಂದ್ರೆ ನೀನ್ ಹೋಗಿ ಒಂದು ಒಂದು ಇದು ಆಕಳ ಕರಿವಿಗೆ ನೀನು ಹೋಗಿ ಅಲ್ಲಿ ನಿಂತು ನಮ್ದು ಟೈಮ್ ಇಷ್ಟೆಲ್ಲ ವೇಸ್ಟ್ ಮಾಡಿದ್ ನೀನು, ಇದು ಏನಂತಾನ. ಅವಾಗ ಹೇಳ್ತಾನೆ, ನಿನಗೆ ದೇಶಕ್ಕಿಂತಲೂ ಅದೇ ಬಹಳ ಮುಖ್ಯ ಆಯ್ತಲ್ಲ ಅಂತಕ್ಕಂಥ ಮಾತನ್ನ ಜಿನ್ನಾ ಹೇಳಿದಾಗ ಅವಾಗ ಒಂದ್ ಮಾತು ಹೇಳ್ತಾನೆ ಗಾಂಧೀಜಿ, ನಿನಗ ಈ ದೇಶದ ಎದ್ರ ಬಗ್ಗೆ ಮುಖ್ಯನೋ, ನನಗ ಆ ಆಕಳ ಕರುವಿನ ಜೀವನ ಅಷ್ಟೇ ಮುಖ್ಯ ಅಂತಕ್ಕಂಥ ಘಟನೆ ಏನದಲ್ಲ, ಆತನಲ್ಲಿ ಇರ್ತಕ್ಕಂಥ ಜೀವ ಕಾರಣ ತತ್ವವನ್ನು ವಿಚಾರ ಹೇಳ್ತದೆ. ಮತ್ತು ಆ ಮಹಾತ್ಮ ಗಾಂಧೀಜಿ ಎಷ್ಟು ಹಿಂಸಾವಾಗಿದ್ದಾಗಿದ್ರು ಕೂಡ ಒಂದ್ಸಲ ಏನ್ ಮಾಡ್ತಾರಂದ್ರ ಅವ್ರ ಆಶ್ರಮದಲ್ಲಿ ಒಂದು ಆಕಳ ಇರ್ಬೋದು ಬಹುಶಃ. ಹೌದೌದು. ಅದು ರೋಗದಿಂದ ನರಳುತ್ತಿರ್ತದ.